ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾ ದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 150ನೆಯ ಅಧ್ಯಾಯದ ಷಷ್ಠಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ದೇವಾಸುರರ ಯುದ್ಧ ವರ್ಣನೆ, ಇಂದ್ರಾದಿ ದಿಕ್ಪಾಲಕರ ಪರಾಜಯ, ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ, ಸೂರ್ಯದೇವನ ಪ್ರಖರವಾದ ಅಗ್ನಿ ಸದೃಶವಾದ ಕಿರಣಗಳಿಂದ ಸಾವಿರಾರು ಜನ ದಾನವರು ಮೃತರಾಗಿದ್ದುದು ಗೋಚರವಾಯಿತು. ಈ ರೀತಿಯಾಗಿ ದಾನವ ಮುಖ್ಯರು ಮಿತಿಯಿಲ್ಲದೆ ಸಾಯುತ್ತಿದ್ದರು. ಅದನ್ನು ಕಂಡು ಕಾಲನೇಮಿಗೆ ತಡೆಯುವುದಕ್ಕಾಗದಷ್ಟು ಕೋಪ ಬಂದಿತು. ಅವನ ಕಣ್ಣು ಕೆಂಪೇರಿದವು. ಅವನು ಹಲವು ಸಿಡಿಲುಗಳಿಂದ ಉರಿಯನ್ನು ಕಾರುವ ಪ್ರಳಯ ಕಾಲದ ಮೇಘದಂತಾದನು.
ಭುಜಗಳನ್ನು ತಟ್ಟಿಕೊಳ್ಳಲು ಆ ಮಹಾಧ್ವನಿಗೆ ಜಗತ್ತಿನ ಎದೆ ಬಿರಿಯಿತು. ಅವನು ಗಗನ ಮಂಡಲವನ್ನು ಮರೆಮಾಡಿ ಸೂರ್ಯನ ಮಾಯೆಯನ್ನು ನಾಶ ಮಾಡಿದನು. ದೈತ್ಯ ಬಲದ ಮೇಲೆ ತಣ್ಣೀರಿನ ಮಳೆಯನ್ನು ಸುರಿದನು. ಮಳೆ ಬೀಳಲು ಬೀಜದ ಮೊಳಕೆಗಳು ನೆಲದಲ್ಲಿ ಬಾಡದೆ ಚೇತರಿಸಿಕೊಳ್ಳುವಂತೆ ಕಾಲನೇಮಿ ಸುರಿಸಿದ ತಣ್ಣೀರಿನ ಮಳೆಯಿಂದ ದೈತ್ಯರು ಕ್ರಮವಾಗಿ ಎಚ್ಚೆತ್ತುಕೊಂಡರು. ಬಳಿಕ ದುರ್ಜಯನೂ ದೈತ್ಯ ಮುಖ್ಯನೂ ಆದ ಕಾಲನೇಮಿಯು ಮೇಘರೂಪವನ್ನು ತಾಳಿ ದೇವತೆಗಳ ಸೈನ್ಯದ ಮೇಲೆ ಭಯಂಕರವಾದ ಶಸ್ತ್ರಗಳ ಮಳೆಯನ್ನು ಕರೆದನು. ಮಹಾಪರಾಕ್ರಮಶಾಲಿಗಳಾದ ದೈತ್ಯ ಮುಖ್ಯರು ಸುರಿಸಿದ ಆ ಮಳೆಯಿಂದ ಬಾಧೆಗೊಂಡು ದೇವತೆಗಳು ಚಳಿಯಿಂದ ತೊಂದರೆ ಪಡುವ ಹಸುಗಳಂತೆ ದಿಕ್ಕು ತೋಚದವರಾದರು. ಅವರು ಕೈಗಳಲ್ಲಿದ್ದ ಅಸ್ತ್ರಗಳನ್ನು ಬಿಸುಟು ಒಬ್ಬರ ಬೆನ್ನ ಹಿಂದೆ ಒಬ್ಬರು ಅಡಗಿಕೊಂಡರು. ಬಾಧೆಯು ಮತ್ತೂ ಹೆಚ್ಚಾಗಲು ತಮ್ಮ ತಮ್ಮ ಆನೆಗಳನ್ನು ಕುದುರೆಗಳನ್ನು ತಬ್ಬಿಕೊಂಡು ಕುಳಿತರು. ದೇವತೆಗಳಲ್ಲಿ ಕೆಲವರು ಹೆದರಿಕೊಂಡು ಅಲ್ಲಲ್ಲಿದ್ದ ತೇರುಗಳಲ್ಲಿ ಅಡಗಿಕೊಂಡರು. ಉಳಿದವರು ಅವಯವಗಳನ್ನು ಮುದುರಿಕೊಂಡು ಕೈಯಿಂದ ಮುಖವನ್ನು ಮುಚ್ಚಿಕೊಂಡರು. ಗಾಬರಿಗೊಂಡು ಅಲ್ಲಿಂದಿಲ್ಲಿಗೂ ಇಲ್ಲಿಂದಲ್ಲಿಗೂ ಓಡಾಡುತ್ತಾ 10 ದಿಕ್ಕುಗಳಲ್ಲಿಯೂ ಅಲೆದಾಡಿದರು. ಇಂತಹ ತುಮುಲ ಯುದ್ಧದಲ್ಲಿ ದೇವತೆಗಳಲ್ಲಿ ಹಲವರು ಹತರಾಗಿ ನೆಲದ ಮೇಲೆ ಬಿದ್ದಿದ್ದರು. ಅವರ ಅಂಗ ಸಂಧಿಗಳು ಶಸ್ತ್ರಗಳಿಂದ ಕತ್ತರಿಸಲ್ಪಟ್ಟವು. ತೋಳುಗಳಿಲ್ಲದೆ ತಲೆಯೊಡೆದು ತೊಡೆ ಮತ್ತು ಮಂಡಿಗಳು ಕತ್ತರಿಸಿ ಹೋಗಿ ಎಷ್ಟೋ ಮಂದಿ ನರಳುತ್ತಿದ್ದರು. ರಥಗಳ ಅವಯವಗಳು ಹಿಂದು ಮುಂದಾದವು. ಧ್ವಜಗಳು ಪುಡಿ ಪುಡಿಯಾದವು. ಅಂಗಗಳು ಮುರಿದು ಹೋದ ಕುದುರೆಗಳಿಂದಲೂ ನೆಲದ ಮೇಲೆ ಹರಿದು ಮಡುವಿನಂತೆ ನಿಂತಿರುವ ರಕ್ತದಿಂದಲೂ ಯುದ್ಧ ಭೂಮಿಯು ಬಹು ವಿಕಾರವಾಗಿ ಕಾಣುತ್ತಿತ್ತು. ಹೀಗೆ ಬಲಿಷ್ಠನೂ ಮಹಾಸುರನೂ ಆದ ಕಾಲನೇಮಿಯು ಮುಹೂರ್ತ ಮಾತ್ರದೊಳಗೆ ಯುದ್ಧದಲ್ಲಿ 1,00,000 ಜನ ಗಂಧರ್ವರನ್ನು 5,00,000 ಮಂದಿ ಯಕ್ಷರನ್ನು 60,000 ಜನ ರಾಕ್ಷಸರನ್ನು ಸಂಹರಿಸಿದನು. ವೇಗಶಾಲಿಗಳಾದ 3,00,000 ಜನ ಕಿನ್ನರರನ್ನು ಕೊಂದನು. ಪಿಶಾಚ ವೀರರಲ್ಲಿ 7,00,000 ಮಂದಿಯನ್ನು ನಿರ್ಭಯನಾಗಿ ಸಂಹರಿಸಿದನು. ಅಸ್ತ್ರ ನಿಪುಣನಾದ ಆತನು ದೇವವರ್ಗಕ್ಕೆ ಸೇರಿದ ಇನ್ನೂ ಎಷ್ಟೋ ಕೋಟಿ ಮಂದಿಯನ್ನು ಬಗೆ ಬಗೆಯ ಅಸ್ತ್ರಗಳಿಂದ ನಾಶ ಮಾಡಿದನು. ಹೀಗೆ ದೇವತೆಗಳಿಗೆ ಭಯಂಕರವಾದ ಅವಮಾನವೂ ಪ್ರಾಣಹಾನಿಯೂ ಆಗುತ್ತಿರಲು ಅಶ್ವಿನಿ ದೇವತೆಗಳು ಸಿಟ್ಟಾಗಿ ಚಿತ್ರ ವಿಚಿತ್ರವಾದ ಅಸ್ತ್ರಗಳನ್ನು ಕವಚಗಳನ್ನು ಧರಿಸಿಕೊಂಡು ಬಂದರು. ಅವರಿಬ್ಬರೂ ಸೇರಿ ಪರಾಕ್ರಮದಲ್ಲಿ ಯಮನನ್ನೂ ಅಗ್ನಿಯನ್ನೂ ಹೋಲುವ ಆ ದೈತ್ಯನನ್ನು ಯುದ್ಧದಲ್ಲಿ ಪ್ರಹರಿಸಿದರು. ಒಬ್ಬೊಬ್ಬರು ಭಯಂಕರ ದರ್ಶನನಾದ ಆ ಅಸುರನನ್ನು ಬಲು ಮೊನೆಯಾದ ಅಸ್ತ್ರಗಳಿಂದ ಮರ್ಮಸ್ಥಳಗಳಲ್ಲಿ ಹೊಡೆದರು. ಅವರಿಬ್ಬರ ಬಾಣ ಪ್ರಹಾರಗಳಿಂದ ಅವನು ಸ್ವಲ್ಪ ಮೈ ಮರೆತಂತಾದನು. 8 ಅರೆಗಾಲುಗಳಿಂದ ಕೂಡಿದ ಎಣ್ಣೆಯಲ್ಲಿ ತೊಳೆದ ಯುದ್ಧದಲ್ಲಿ ಶತ್ರುಗಳನ್ನು ನಾಶಗೊಳಿಸುವ ಚಕ್ರವನ್ನು
ಕೈಗೆತ್ತಿಕೊಂಡು ಅದರಿಂದ ಅಶ್ವಿನಿ ದೇವತೆಗಳ ರಥದ ನೊಗವನ್ನು ಕತ್ತರಿಸಿದನು. ಬಳಿಕ ದೈತ್ಯನು ಬಿಲ್ಲನ್ನು ಸರ್ಪ ಸದೃಶಗಳಾದ ಬಾಣಗಳನ್ನು ತೆಗೆದುಕೊಂಡು ಅಶ್ವಿನಿ ದೇವತೆಗಳ ತಲೆಯ ಮೇಲೆ ಬಾಣದ ಮಳೆಗೆರೆದನು. ಅದರಿಂದ ಆಕಾಶವು ಅಲ್ಲಿ ಗೋಚರಿಸುವ ಗ್ರಹಗಳು ಮರೆಯಾದವು. ಅವರೂ ಸಹ ತೀಕ್ಷ್ಣವಾದ ಅಸ್ತ್ರಗಳಿಂದ ಆ ದೈತ್ಯನ ಬಾಣಗಳನ್ನು ಕತ್ತರಿಸಿದರು. ಅವರ ಆ ಕಾರ್ಯವನ್ನು ಕಂಡು ಅವನು ಆಶ್ಚರ್ಯಭರಿತನಾದನು. ಬಳಿಕ ಅವನಿಗೆ ಕೋಪವೂ ಬಂದಿತು. ಅಳತೆ ಮೀರಿದ ಕೋಪವು ಉಕ್ಕಿ ಬರುತ್ತಿರಲು ಅವನು ಬರಿಯ ಕಬ್ಬಿಣದಿಂದಲೇ ಮಾಡಿದ ವಿನಾಶಕಾರಿಯಾದ ಕಾಲದಂಡದಂತೆ ಭಯಂಕರವಾದ ಮುದ್ಗರವನ್ನು ತೆಗೆದುಕೊಂಡನು. ಅವನು ಬಳಿಕ ಅದನ್ನು ವೇಗವಾಗಿ ತಿರುಗಿಸಿ ಅಶ್ವಿನಿ ದೇವತೆಗಳ ರಥದ ಕಡೆಗೆ ಎಸೆದನು. ಆ ಮುದ್ಗರವು ಆಕಾಶದಲ್ಲಿ ಬರುತ್ತಿರುವುದನ್ನು ನೋಡಿ ಥಟ್ಟನೆ ಅವರು ರಥವನ್ನು ಬಿಟ್ಟು ಹಾರಿದರು. ಪರ್ವತ ಸಮಾನವಾಗಿ ಸುವರ್ಣದಿಂದ ಅಲಂಕೃತವಾದ ಆ ಮುದ್ಗರವಾದರೂ ಅವೆರಡು ರಥಗಳನ್ನು ಪುಡಿ ಪುಡಿ ಮಾಡಿ ನೆಲವನ್ನು ಸೀಳಿತು. ಬಳಿಕ ದೇವವೈದ್ಯರೂ ಅದ್ಭುತ ಯೋಧರೂ ಆದ ಅಶ್ವಿನಿ ದೇವತೆಗಳು ಅವನ ಕೆಲಸವನ್ನು ನೋಡಿ ದಾನವೇಂದ್ರನ ಸಂಹಾರಕ್ಕೋಸ್ಕರವಾಗಿ ವಜ್ರಾಸ್ತ್ರವನ್ನು ತೊಟ್ಟರು. ಬಳಿಕ ಅತಿ ತೀವ್ರವಾದ ವಜ್ರಾಯುಧದ ಮಳೆಯು ಪ್ರಾರಂಭವಾಯಿತು. ದೈತ್ಯೇಂದ್ರನ ಮೈಮೇಲೆಲ್ಲ ವಜ್ರ ಪ್ರಹಾರಗಳು ಬಿದ್ದವು. ತೇರು, ಬಾವುಟ, ಬಿಲ್ಲು, ಚಕ್ರ, ಚಿನ್ನದ ಕವಚ ಇವೆಲ್ಲವೂ ಕ್ಷಣಕಾಲದೊಳಗೆ ಎಳ್ಳಿನಂತೆ ಚೂರು ಚೂರಾದವು. ಸೈನ್ಯವೆಲ್ಲವೂ ಸುಮ್ಮನೆ ನೋಡುತ್ತಲೇ ಇದ್ದವು. ಭಯಂಕರ ಪರಾಕ್ರಮಿಯಾದ ಆ ದೈತ್ಯನು ಅಶ್ವಿನಿ ದೇವತೆಗಳ ಆ ಸಾಹಸವನ್ನು ಕಂಡು ಅವರ ಮೇಲೆ ನಾರಾಯಣಾಸ್ತ್ರವನ್ನು ಬಿಟ್ಟನು. ಹೀಗೆ ಅವನು ತನ್ನ ಅಸ್ತ್ರದ ತೇಜಸ್ಸಿನಿಂದ ವಜ್ರಾಸ್ತ್ರವನ್ನು ಅಡಗಿಸಿದನು. ಆ ವಜ್ರಾಸ್ತ್ರವು ಶಾಂತವಾದ ಬಳಿಕ ಕಾಲನೇಮಿಯು ಅಶ್ವಿನಿ ದೇವತೆಗಳನ್ನು ಸಜೀವರಾಗಿ ಹಿಡಿಯಲು ಪ್ರಯತ್ನಿಸಿದನು. ಆ ಅಶ್ವಿನಿ ದೇವತೆಗಳು ಹೆದರಿ ನಡುಗುತ್ತಾ ಶಸ್ತ್ರಗಳನ್ನು ಬಿಟ್ಟು ದೇವೇಂದ್ರನ ತೇರಿನ ಕಡೆಗೆ ಬರಿಗಾಲಲ್ಲೇ ನಡೆದರು. ಕ್ರೂರಿಯೂ ಮಹಾಬಲಶಾಲಿಯೂ ಆದ ಕಾಲನೇಮಿಯು ದೈತ್ಯ ಸೈನ್ಯವು ತನ್ನ ಹಿಂದೆ ಬರುತ್ತಿರಲು ಅವರಿಬ್ಬರನ್ನು ಬೆನ್ನಟ್ಟಿಕೊಂಡು ಇಂದ್ರನ ತೇರಿನ ಹತ್ತಿರಕ್ಕೆ ಹೋದನು. ಆ ದೈತ್ಯನನ್ನು ನೋಡಿ ಸಕಲ ಪ್ರಾಣಿಗಳು ಕಳವಳಗೊಂಡು ಹೆದರಿದವು. ಅವನ ಕ್ರೌರ್ಯವನ್ನು ಕಂಡು ಎಲ್ಲ ಜಂತುಗಳು ದೇವೇಂದ್ರನು ಸೋಲುವನೆಂದು ಲೋಕಗಳಿಗೆಲ್ಲ ಭಯ ಒದಗುವುದೆಂದು ತಿಳಿದವು. ಕುಲ ಪರ್ವತಗಳು ನಡುಗಿದವು. ಆಕಾಶದಿಂದ ಧೂಮಕೇತುಗಳು ಬಿದ್ದವು. ದಿಕ್ಕುಗಳಲ್ಲಿ ಮೋಡಗಳು ಗರ್ಜಿಸಿದವು. ಮಹಾ ಸಮುದ್ರಗಳು ಅಲ್ಲೋಲ ಕಲ್ಲೋಲಗಳಾದವು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 150ನೆಯ ಅಧ್ಯಾಯದ ಸಪ್ತಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ
ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ.